ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟ್ರೆಡಿಷನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಇದು ಪಾಯಸ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ರೀತಿ ಒತ್ತ ಶಾವಿಗೆನ ಒಂದ್ಸಲ ತಯಾರಿಸಿ ನೋಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಒತ್ತು ಶಾವಿಗೆಯನ್ನು ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕಾಯಿ ಅಂದರೆ ಪೂರ್ತಿಯಾಗಿ 2 ಹೋಳು ನಾನು ತುರಿದು ಅದು ತಗೊಂಡಿದ್ದೀನಿ ಕಾಯಿಯನ್ನು. ಸೊ ಬೇಕು ಅಂದರೆ ನೀವು ಕಟ್ ಮಾಡಿ ಅದನ್ನು ನೀವು ಜಾರ್ಗೆ ಹಾಕ್ಕೊಂಡು ಕೂಡ ತಗೊಳ್ಬೋದು. ನಾನೀಗ ತುರಿದಿರೋ ಅಂತಹ ಒಂದು ಕಾಯಿ ಅಂದರೆ ಸುಮಾರು ಕಪ್ಪಿನ ಅಳತೆಯಲ್ಲಿ ಹೇಳೋದಾದರೆ ಒಂದು 3 ಕಪ್ ಆಗುವಷ್ಟು ಕಾಯಿ ತುರಿ ಇದು ರೆಡಿಯಾಗಿದೆ. ನಂತರ ನಾನಿಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಕಪ್ ಕಾಯಿ ತುರಿಗೆ 1.5 ಕಪ್ ಬೆಲ್ಲ. ಬೇಕು ಅಂದರೆ 2 ಕಪ್ ಬೆಲ್ಲ ಕೂಡ ನೀವು ಸೇರಿಸ್ಕೊಳ್ಬೋದು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ, ಅಥವಾ ಮೀಡಿಯಮ್ ಆಗಿರಲಿ ಅಂದರೆ 1.5 ಕಪ್ ಬೆಲ್ಲ ಸಾಕಾಗುತ್ತೆ. ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಕಾಯಿ ತುರಿ ಮತ್ತು ಬೆಲ್ಲ, ಇದರಲ್ಲಿ ಸ್ವಲ್ಪ ಬೆಲ್ಲವನ್ನು ಉಳಿಸ್ಕೊಳ್ತಾ ಇದ್ದೀನಿ ನಾನು. ಟೋಟಲ್ ಆಗಿ ಇಲ್ಲಿ ನಾನು 1.5 ಕಪ್ ಬೆಲ್ಲ ಹಾಗೆ 3 ಕಪ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನಂತರ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅಂದರೆ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಕ್ಕಿಯನ್ನು ತೊಳೆದು ನಂತರ ಬಿಸಿಲಿಗೆ ಅಥವಾ ಫ್ಯಾನ್ ಗಾಳಿಗೆ ಒಣ ಹಾಕಿ ನಂತರ ಅದನ್ನು ನಾವು ಮಿಲ್ಲಿಗೆ ಹಾಕಿಸಿ ತಗೊಂಡ್ರೆ ನಮಗೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ, ಅಥವಾ ಮಿಕ್ಸಿ ಜಾರಲ್ಲೂ ಕೂಡ ನೀವು ಪೌಡರ್ ಥರ ಮಾಡ್ಕೋಬೋದು. ನಂತರ ಅದನ್ನು ನೋಡಿ, ಇವಾಗ ನಾನು ಉಪಯೋಗಿಸ್ತಾ ಇದ್ದೀನಿ ಅಕ್ಕಿಯನ್ನು ತೊಳೆದು ಉಪಯೋಗಿಸ್ತಾ ಇರೋವಂತಹ ಹಿಟ್ಟು ಇದು. ಸೊ ಅಕ್ಕಿ ತೊಳೆದಲೇ ಅಕ್ಕಿ ಹಿಟ್ಟು ಕೂಡ ಮಾಡ್ಕೊತಾರೆ, ಬೇಕು ಅಂದರೆ ಹಾಗೂ ಕೂಡ ನೀವು ಮಾಡ್ಕೋಬೋದು. ಆದರೆ ಅಷ್ಟು ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಟು ಅದನ್ನು ಹುರಿಬೇಕಾಗುತ್ತೆ. ಸೊ ಹೇಗೆ ಹುರಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬಾರ್ದು ಹಾಗೆ. ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಗಸಗಸೆಯನ್ನು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಗಸಗಸೆಯನ್ನು ಚೆನ್ನಾಗಿ ಹುರಿಬೇಕು ನಾವು. ಸೊ ನೋಡ್ಬೋದು ನೀವು, ಅದನ್ನು ಸ್ಟವ್ನ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ನಾವು ಹುರ್ಕೋಬೇಕಾಗುತ್ತೆ. ಇದನ್ನು ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಚೇಂಜ್ ಆಗಬಾರ್ದು. ಈ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ, ಮತ್ತು ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ಆಗ ನಮಗೆ ಗಸಗಸೆ ಚೆನ್ನಾಗಿ ಆಗಿದೆ ಅಂತ. ಸೊ ಈಗ ಗಸಗಸೆ ಹುರಿದು ನಂತರ ನಾನು ಇದನ್ನು ಬೆಲ್ಲ ಮತ್ತು ಕಾಯಿ ಹಾಕ್ಕೊಂಡಿದ್ದೀವಲ್ಲ ಆ ಒಂದು ಜಾರಿಗೆ ಗಸಗಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 50 ಗ್ರಾಮಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟ್ ಕೂಡ ಬರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ. ನಂತರ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಕೂಡ ನಾವು ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಹುರಿಬೇಕಾಗುತ್ತೆ. ಸೊ ಈಗ ನಾನು ಅದರ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಕಪ್ಪಗಾಗೋ ಹಾಗೆ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಪೂರ್ತಿ ಕಪ್ಪಗಾಗೋ ಹಾಗೆ ಬೇಡ, ಏಕೆಂದರೆ ಒಳಗಡೆನೂ ಕೂಡ ಚೆನ್ನಾಗಿ ಅದು ರೋಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ. ನಂತರ ನೋಡಿ, ಇವಾಗ ಈ ರೀತಿಯಾಗಿ ನಮಗೆ ಆಗಬೇಕು. ಸೊ ಈಗ ಕಡಲೆ ಬೀಜನೂ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದರ ಸಿಪ್ಪೆಯನ್ನು ಕ್ಲೀನ್ ಮಾಡಿ ತಗೊಳ್ಳೋಣ. ನಂತರ ಮತ್ತೆ ನಾನು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ. 2 ಅಥವಾ 3 ಸ್ಪೂನು ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು, ಮನೆಯಲ್ಲಿ ಇಷ್ಟಪಡ್ತಾರೆ ಅನ್ನೋದಾದರೆ. ಬೇಡ ಅನ್ನೋದಾದರೆ ನೀವು ಸ್ವಲ್ಪ ಮಟ್ಟಿಗೆ ಒಂಚೂರು ಮಾಡಿ ಅದನ್ನು ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ತೀವಿ ಅಂದರೆ ಒಂದು 3 ಟೇಬಲ್ ಸ್ಪೂನ್ ತೊಗೊಳ್ಳಿ ಸಾಕು. ನಂತರ ಅದನ್ನು ಕೂಡ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದು ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಕಡಲೆ ಬೀಜವನ್ನು ನಾನು ಚೆನ್ನಾಗಿ ಹುರಿದಿದ್ನಲ್ಲ, ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ನಾನು ಬಿಡಿಸಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ.
ಮಿಕ್ಸಿ ಜಾರ್ಗೆ ಬಿಳಿ ಎಳ್ಳು ಹಾಗೆ ಏಲಕ್ಕಿ ಪುಡಿ ನಂತರ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕಡಲೆ ಬೀಜ ಎಷ್ಟು ತೊಗೋಬೋದು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳೋದಾದರೆ ಕಡಲೆ ಬೀಜವನ್ನು ಜಾಸ್ತಿ ತೊಗೊಳ್ಬೋದು. ಇಲ್ಲಿ 3 ಸ್ಪೂನ್ ಆಗುವಷ್ಟು ಒಂದು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜವನ್ನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದನ್ನು ಒಂದು ಸಲ ನಾವು ಪೌಡರ್ ಮಾಡ್ಕೊಂಡು ಬಂದಿದ್ದೀವಿ. ಅದಾದ ನಂತರ ಮತ್ತೆ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲದ ಪೌಡರ್ ಇದ್ದರೆ ಬೆಲ್ಲದ ಪೌಡರ್ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಇಲ್ಲ ಅನ್ನೋದಾದರೆ ಬೆಲ್ಲವನ್ನೇ ನೀವು ಹಾಕ್ಕೊಂಡು ಮತ್ತೆ ಸ್ವಲ್ಪ ಚಚ್ಚಿ ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಂಬಂದರೆ ನಿಮಗೆ ಇದು ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ನೀಟಾಗಿ ರೆಡಿಯಾಗಿ ನಾವು ಒಂದು ಬೌಲಿಗೆ ಹಾಕಿ ಇಟ್ಟಿದ್ದೀವಿ. ನಂತರ ಇಲ್ಲಿ ಕಾಯಿಯನ್ನು ಕೂಡ ನಾವು ಕಾಯಿ ರಸ ಮಾಡೋದಕ್ಕೆ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀವಿ. ಅಂದರೆ ಜಾಸ್ತಿ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಕಾಯಿ ತರಿಯಾಗಿರಬೇಕು. ಆಗಲೇ ನಮಗೆ ಆ ಒಂದು ಕಾಯಿ ರಸದ ಒಂದು ಟೇಸ್ಟು ಗೊತ್ತಾಗೋದು. ಪೂರ್ತಿ ನುಣ್ಣಗಾದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಈಗ ನೋಡಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಪಾತ್ರೆಗೆ ನಾವು ಯಾವ ಒಂದು ಬೌಲಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅದೇ ಒಂದು ಅಳತೆಯಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ. ಅದಕ್ಕೆ ನಾನು 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ. ಅದಾದ ನಂತರ ಕಾಯಿಯನ್ನು ನಾವು ರುಬ್ಬಿ ತೊಗೊಂಡಿದ್ದೀವಲ್ಲ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಳೆದು ಜಾರೆಲ್ಲ ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಕಾಯಿ ರಸ ಸ್ವಲ್ಪ ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ, ಹೇಗೆ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕು ನೋಡಿಕೊಂಡು ನೀವು ಕಾಯಿ ರಸವನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದೊಂದು ಕುದಿ ಬಂದರೆ ಸಾಕು, ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇಲ್ಲಿ ನೀರು ಇಟ್ಟಿದ್ವಲ್ಲ ನಾವು ಒಂದು ಪಾತ್ರೆಯಲ್ಲಿ, ನೀರು ಚೆನ್ನಾಗಿ ಕಾದಿದೆ. ನೀರು ಬೇಕು ಅಂದರೆ ಇನ್ನೂ 1 ಕಪ್ಪು ಹಾಕ್ಕೊಳ್ಳಿ. 2 ಕಪ್ ಹಿಟ್ಟಿಗೆ 4 ಕಪ್ ನೀರು ಸರಿಯಾಗುತ್ತೆ. ನಾನು 3 ಕಪ್ ನೀರು ಹಾಕ್ಕೊಂಡಿದ್ದೆ, ಮತ್ತೆ ಸಾಕಾಗಲ್ಲ ಅಂತ ಇನ್ನೊಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 4 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ನಂತರ ಈಗ ನಾವು ಸ್ವಲ್ಪ ರೋಸ್ಟ್ ಮಾಡಿದ್ವಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಮಾಡಬೇಕು ಅಕ್ಕಿ ಹಿಟ್ಟನ್ನು. ಜಾಸ್ತಿ ಅದು ಕಪ್ಪಗಾಗೋ ಹಾಗೆ ಮಾಡೋದೇ ಬೇಡ. ಒಂದು 2 ರಿಂದ 3 ಸೆಕೆಂಡ್ವರೆಗೂ ಬಿಸಿ ಮಾಡಿದ್ರೆ ಸಾಕು. ಅದನ್ನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಹಿಟ್ಟು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟು ಬರಬಾರ್ದು. ಗಂಟು ಬೀಳದ ಹಾಗೆ ಈ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಮತ್ತು ತೆಳ್ಳಗೆ ಮಾಡ್ಕೋಬೇಡಿ. ಮುದ್ದೆ ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ತೆಳ್ಳಗೆ ಮಾಡ್ಕೋತೀವಲ್ಲ ಹಾಗಿರಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಗಟ್ಟಿ ಅಂದರೆ ತುಂಬ ಟೈಟ್ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ. ಇದನ್ನು ನಾನು ತೆಗೆದು ಕೂಡ ತೋರಿಸ್ತೀನಲ್ಲ, ಆವಾಗ ನಿಮಗೆ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಗೊತ್ತಾಗುತ್ತೆ. ನಂತರ ಇಲ್ಲಿ ಕಾಯಿ ರಸ ನೋಡ್ಬೋದು ಒಂದು ಕುದಿ ಬರ್ತಾ ಇದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಥಿಕ್ಕಾಗಿದೆ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಹಿಟ್ಟನ್ನು ಈ ಒಂದು ಮಣೆಗೆ ತೆಗೆಯೋಣ. ನಾನು ಈಗ ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ. ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ನೀವು ಅದನ್ನು ಹಾಗೆ ಬೇಯಿಸಿ, ತಕ್ಷಣಕ್ಕೆ ತೆಗಿಬೇಡಿ. ಸ್ವಲ್ಪ ಹೊತ್ತು ಬೇಯಿಸಿ, ಏನೂ ತೊಂದರೆ ಇಲ್ಲ. ಈಗ ನೋಡಿ ಹಿಟ್ಟನ್ನು ಒಂದು ಮಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಸ್ವಲ್ಪ ಡಿಪ್ ಮಾಡಿಕೊಂಡು, ಕೆಲವರೆಲ್ಲ ಎಣ್ಣೆ ಹಚ್ಕೊಳ್ತಾರಂತೆ ಕೈಗೆ, ಆದರೆ ನಾವು ಎಲ್ಲ ನೀರನ್ನೇ ಉಪಯೋಗಿಸ್ತೀವಿ. ನೋಡಿ ಈ ರೀತಿಯಾಗಿ ಇಷ್ಟು ಸಾಫ್ಟ್ ಇರಬೇಕು, ಜಾಸ್ತಿ ನಮಗೆ ಗಟ್ಟಿ ಇರಬಾರ್ದು. ತುಂಬಾ ಕೆಲವರೆಲ್ಲ ಹೇಳ್ತಾರೆ ಒತ್ತು ಶಾವಿಗೆಗೆ ಹಿಟ್ಟು ತುಂಬ ಸ್ವಲ್ಪ ಗಟ್ಟಿ ಇರಬೇಕು, ಆಗ ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಹಾಗೇನಿಲ್ಲ, ಇದೇ ರೀತಿ ಮಾಡಿದ್ರೆ ಸಾಕು, ನೀವು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾನು ಈಗ ಒತ್ತು ಶಾವಿಗೆ ಅಂದರೆ ಒಂದು ಚಕ್ಲಿ ಒಳ್ಳಿಗೆ ಸಣ್ಣ ಹೋಲ್ ಇರುವಂತಹ ಒಂದು ಪ್ಲೇಟ್ ಇರುತ್ತೆ, ಅದನ್ನು ಹಾಕ್ಕೊಂಡು ನಾವು ಶಾವಿಗೆಯನ್ನು ಒತ್ಕೋಬೋದು. ಈಗ ಒಂದು ಇಡ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿದ್ದೀನಿ ನಾನು. ಅದಾದ ನಂತರ ಇವಾಗ ಶಾವಿಗೆಯನ್ನು ಅದಕ್ಕೆ ಒತ್ಕೊಳ್ಳೋಣ ಒಂದೊಂದಾಗಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಶಾವಿಗೆ ಒತ್ತಿ, ಬೇಕು ಅಂದರೆ ಇದ್ರ ಮೇಲೆ ಒಂದು ವೈಟ್ ಬಟ್ಟೆಯನ್ನು ಹಾಕಿ ಕೂಡ
ನೀವು ಒತ್ತಬಹುದು. ಅಥವಾ ಬಾಳೆದೆಲೆ ಇದ್ದರೆ ಬಾಳೆದೆಲೆಯನ್ನು ಕಟ್ ಮಾಡಿ ನೀವು ಅದರಲ್ಲೂ ಕೂಡ ಶಾವಿಗೆಯನ್ನು ಒತ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಆಗಿದೆ. ಸೊ ಎಲ್ಲದು ಕೂಡ ಎಲ್ಲ ಒಂದು ತಟ್ಟೆಗೆ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ತಟ್ಟೆಗೂ ಕೂಡ ಹಾಕ್ಕೊಳ್ತೀನಿ. ಅಥವಾ ಒಂದು ಮೀಡಿಯಮ್ ತಟ್ಟೆಯಲ್ಲೇ ನೀವು ಮಾಮೂಲಿಯಾಗಿರುವಂಥ ತಟ್ಟೆಯಲ್ಲೇ ನೀವು ಶಾವಿಗೆನ ಒತ್ತಿ ಕೂಡ ಬೇಯಿಸ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ನಾವು ಇದನ್ನು ಇಟ್ಟು ಸುಮಾರು ಒಂದು 5 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಈ ಒಂದು ಒತ್ತೋ ಶಾವಿಗೆ ನಮಗೆ ಕೈಗೂ ಕೂಡ ಅಂಟೋದಿಲ್ಲ, ಮತ್ತು ಬಿಡಿ ಬಿಡಿಯಾಗೇ ಇರುತ್ತೆ. ತುಂಬ ಟೇಸ್ಟು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಮಾಮೂಲಿಯಾಗಿ ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಟೇಸ್ಟ್ ಇದು ಇರುತ್ತೆ. 5 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬ ಸಾಫ್ಟ್ ಆಗುತ್ತೆ. ನಾವು ಮಾಡಿ ಅದನ್ನು ಹಬೆಯಲ್ಲಿ ಬೇಯಿಸಿ ಅದನ್ನು ತಿಂದರೆ ಖಂಡಿತವಾಗ್ಲೂ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಆಗಿರೋವಂಥದ್ದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಬರೀ ಕಾಯಿ ರಸ ಕೂಡ ಹಾಕ್ಕೊಂಡು ತಿನ್ಬೋದು. ಅಥವಾ ಎಳ್ಳಿನ ಪುಡಿ ಬೇಕು ಅಂದರೆ ನೀವು ಎಳ್ಳು ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು ಕಾಯಿ ರಸ ಹಾಕ್ಕೊಂಡು ಕೂಡ ನೀವು ತಿನ್ಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ, ನೀವು ಮನೆಯಲ್ಲಿ ಹೇಗೆ ತಯಾರಿಸ್ಕೊಂಡು ತಿಂತೀರೋ, ಅಥವಾ ಈ ವಿಡಿಯೋದಲ್ಲಿ ಮಾಡಿರೋ ಥರನೇ ಮಾಡಿ ಒಂದ್ಸಲ ತಿನ್ನಿ, ಹೇಗಿತ್ತು ಅನ್ನೋದನ್ನು ತಿಳಿಸಿ. ನಂತರ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.